ಈ ಬುರುಡೆ ಗ್ಯಾಂಗ್ನ ಕಳ್ಳಾಟ ಹೇಗೆಲ್ಲ ಬಯಲಾಯಿತು ಅನ್ನೋದನ್ನ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ಮತ್ತೆ ಹೇಗೆ ಇವರು ಕಳ್ಳಾಟ ಆಡಿದ್ರು ಅಂತ ಹೇಳಿ ನೋಡ್ತಾ ಹೋಗೋಣ. ದೂರು ದಾಖಲಿಸಿ ತನಿಖೆ ನಡೆಸುವಂತೆ ಕೋರ್ಟ್ಗೆ ಮನವಿ ಮಾಡಿದ್ದು ಕೂಡ ಇದೇ ಬುರುಡೆ ಗ್ಯಾಂಗ್. ಚಿನ್ನಯ್ಯನನ್ನ ಬೆಂಬಲಿಸಿ ತನಿಖೆ ನಡೆಸುವಂತೆ ಒತ್ತಡ ಹೇರಿದ್ದು ಕೂಡ ಇದೇ ಬುರುಡೆ ಗ್ಯಾಂಗ್. ತಿಮರೋಡಿ, ಮಟ್ಟಣ್ಣನವರ್, ಜಯಂತ ಮತ್ತಿತರರಿಂದ ಒತ್ತಡ ಹಾಕಿಸಿದ್ದೂ ಕೂಡ ಇವರ ತಂತ್ರವೇ. ಪ್ರಕರಣದ ತನಿಖೆಗೆ ಆಗ್ರಹಿಸಿ ಆನ್ಲೈನ್ನಲ್ಲಿ ಅಭಿಯಾನವನ್ನ ಮಾಡಿದ್ದು ಕೂಡ ಇದೇ ಬುರುಡೆ ಗ್ಯಾಂಗ್ನ ಸದಸ್ಯರು. ಪ್ರಕರಣದ ತನಿಖೆಗಾಗಿ ಎಸ್ಐಟಿ ರಚಿಸಿದ ಸಿದ್ದರಾಮಯ್ಯ ಆ ನಂತರ ಇದರ ತನಿಖೆ ಎಸ್ಐಟಿ ಮಾಡುತ್ತೆ. ದಿನಕ್ಕೊಂದು ಜಾಗವನ್ನ ತೋರಿಸ್ತಾ ಇದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಸಂಪೂರ್ಣ ಡೈರೆಕ್ಟ್ ಮಾಡಿದ್ದು ಕೂಡ ಇದೇ ಬುರುಡೆ ಗ್ಯಾಂಗ್. ಒಟ್ಟು 15 ಸ್ಥಳಗಳನ್ನ ಮಾರ್ಕ್ ಮಾಡಿದ ಎಸ್ಐಟಿ ತಂಡ ಒಂದೊಂದು ಸ್ಥಳದಲ್ಲೂ ಕೂಡ ಉತ್ಖನನ ಕಾರ್ಯವನ್ನು ಕೂಡ ಮಾಡಿಸಿತ್ತು. ಒಂದೊಂದು ಗುಂಡಿ ಅಗೆದಾಗ್ಲೂ ಕೂಡ ಏನ್ ಸಿಗುತ್ತೆ ಎಂಬ ಕುತೂಹಲವೂ ಎಲ್ಲರಲ್ಲಿ ಇತ್ತು. ಇವರೇ ಹೇಳಿದ್ದು ಸತ್ಯ ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ವಿ. 5 ಗುಂಡಿ ಅಗೆಯೋವರೆಗೂ ಕೂಡ ಶವದ ಯಾವ ಕುರುಹು ಕೂಡ ಸಿಗ್ಲಿಲ್ಲ. ಆದ್ರೆ ಪ್ಯಾನ್ ಕಾರ್ಡ್, ಡೆಬಿಟ್ ಕಾರ್ಡ್, ಕೆಲ ಮೂಳೆಗಳು, ಕೆಲ ಗುಂಡಿಗಳನ್ನ ಅಗೆದಾಗ ಪತ್ತೆಯಾಗುತ್ತೆ. 16 ಅಡಿ ಅಗೆದ್ರು ಏನೂ ಸಿಗದಿದ್ದಕ್ಕೆ ರೇಡಾರ್ ಅನ್ನ ಬಳಸಿ ಆನಂತರ ತಲಾಶ್ ಮಾಡ್ತಾರೆ. ಗಟ್ಟಿ ಸಾಕ್ಷಿ ಸಿಗದಿದ್ದಾಗ ಉಲ್ಟಾ ಹೊಡೆಯುತ್ತಾನೆ ಇದೇ ಮಾಸ್ಕ್ ಮ್ಯಾನ್. ಚಿನ್ನಯ್ಯನನ್ನ ಬಂಧಿಸಿದಾಗ ಇಡೀ ಪ್ರಕರಣದ ಅಸಲಿಯತ್ತು ಬಯಲಾಗುತ್ತೆ. ಯಾರ್ಯಾರು ಯಾರನ್ನ ಇಲ್ಲಿ ತಲೆ ಕೆಡಿಸಿದ್ರು, ಯಾರ್ಯಾರು ಹೇಗೆಲ್ಲ ಏನು ಷಡ್ಯಂತ್ರ ಹೂಡಿದ್ರು ಅನ್ನುವಂಥದ್ದೆಲ್ಲವೂ ಕೂಡ ಚಿನ್ನಯ್ಯನ ಬಂಧನ ಆದ ನಂತರ ಆತ ಬಾಯ್ಬಿಟ್ಟಾಗ ಎಲ್ಲ ಸತ್ಯ ಹೊರಬರುತ್ತೆ. ತನಿಖೆ ಮುಂದುವರಿದಂತೆ ಬುರುಡೆ ಗ್ಯಾಂಗ್ನ ಬಣ್ಣ ಬಯಲಾಗುತ್ತೆ. ಬಲೆಗೆ ಬೀಳುವ ಭಯದಿಂದ ಪಾರಾಗೋದಕ್ಕೆ ಇವರು ಏನೆಲ್ಲ ಪ್ಲಾನ್ ಮಾಡಿದ್ರು ಅನ್ನೋದು ಪಟ್ಟಾ ಬಯಲಾಗುತ್ತೆ. ಈಗ ಇದರಿಂದ ಪಾರಾಗೋದಕ್ಕೆ ಇಡೀ ಕೇಸನ್ನ ರದ್ದು ಮಾಡಿ ಅಂತೇಳಿ ಅರ್ಜಿಯನ್ನು ಸಲ್ಲಿಸಿದೆ. ಇವತ್ತು ಕೋರ್ಟ್ ಈ ವಿಚಾರವಾಗಿ ವಿಚಾರಣೆಯನ್ನು ಕೂಡ ಮಾಡಿದೆ. ಈ ಬುರುಡೆ ಗ್ಯಾಂಗ್ನ ಕಳ್ಳಾಟ ಹೇಗೆಲ್ಲ ಬಯಲಾಯಿತು ಅನ್ನೋದನ್ನ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ಮತ್ತೆ ಹೇಗೆ ಇವರು ಕಳ್ಳಾಟ ಆಡಿದ್ರು ಅಂತ ಹೇಳಿ ನೋಡ್ತಾ ಹೋಗೋಣ. ದೂರು ದಾಖಲಿಸಿ ತನಿಖೆ ನಡೆಸುವಂತೆ ಕೋರ್ಟ್ಗೆ ಮನವಿ ಮಾಡಿದ್ದು ಕೂಡ ಇದೇ ಬುರುಡೆ ಗ್ಯಾಂಗ್. ಚಿನ್ನಯ್ಯನನ್ನ ಬೆಂಬಲಿಸಿ ತನಿಖೆ ನಡೆಸುವಂತೆ ಒತ್ತಡ ಹೇರಿದ್ದು ಕೂಡ ಇದೇ ಬುರುಡೆ ಗ್ಯಾಂಗ್. ತಿಮರೋಡಿ, ಮಟ್ಟಣ್ಣನವರ್, ಜಯಂತ ಮತ್ತಿತರರಿಂದ ಒತ್ತಡ ಹಾಕಿಸಿದ್ದೂ ಕೂಡ ಇವರ ತಂತ್ರವೇ. ಪ್ರಕರಣದ ತನಿಖೆಗೆ ಆಗ್ರಹಿಸಿ ಆನ್ಲೈನ್ನಲ್ಲಿ ಅಭಿಯಾನವನ್ನ ಮಾಡಿದ್ದು ಕೂಡ ಇದೇ ಬುರುಡೆ ಗ್ಯಾಂಗ್ನ ಸದಸ್ಯರು. ಪ್ರಕರಣದ ತನಿಖೆಗಾಗಿ ಎಸ್ಐಟಿ ರಚಿಸಿದ ಸಿದ್ದರಾಮಯ್ಯ ಆ ನಂತರ ಇದರ ತನಿಖೆ ಎಸ್ಐಟಿ ಮಾಡುತ್ತೆ. ದಿನಕ್ಕೊಂದು ಜಾಗವನ್ನ ತೋರಿಸ್ತಾ ಇದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಸಂಪೂರ್ಣ ಡೈರೆಕ್ಟ್ ಮಾಡಿದ್ದು ಕೂಡ ಇದೇ ಬುರುಡೆ ಗ್ಯಾಂಗ್. ಒಟ್ಟು 15 ಸ್ಥಳಗಳನ್ನ ಮಾರ್ಕ್ ಮಾಡಿದ ಎಸ್ಐಟಿ ತಂಡ ಒಂದೊಂದು ಸ್ಥಳದಲ್ಲೂ ಕೂಡ ಉತ್ಖನನ ಕಾರ್ಯವನ್ನು ಕೂಡ ಮಾಡಿಸಿತ್ತು. ಒಂದೊಂದು ಗುಂಡಿ ಅಗೆದಾಗ್ಲೂ ಕೂಡ ಏನ್ ಸಿಗುತ್ತೆ ಎಂಬ ಕುತೂಹಲವೂ ಎಲ್ಲರಲ್ಲಿ ಇತ್ತು. ಇವರೇ ಹೇಳಿದ್ದು ಸತ್ಯ ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ವಿ. 5 ಗುಂಡಿ ಅಗೆಯೋವರೆಗೂ ಕೂಡ ಶವದ ಯಾವ ಕುರುಹು ಕೂಡ ಸಿಗ್ಲಿಲ್ಲ. ಆದ್ರೆ ಪ್ಯಾನ್ ಕಾರ್ಡ್, ಡೆಬಿಟ್ ಕಾರ್ಡ್, ಕೆಲ ಮೂಳೆಗಳು, ಕೆಲ ಗುಂಡಿಗಳನ್ನ ಅಗೆದಾಗ ಪತ್ತೆಯಾಗುತ್ತೆ. 16 ಅಡಿ ಅಗೆದ್ರು ಏನೂ ಸಿಗದಿದ್ದಕ್ಕೆ ರೇಡಾರ್ ಅನ್ನ ಬಳಸಿ ಆನಂತರ ತಲಾಶ್ ಮಾಡ್ತಾರೆ. ಗಟ್ಟಿ ಸಾಕ್ಷಿ ಸಿಗದಿದ್ದಾಗ ಉಲ್ಟಾ ಹೊಡೆಯುತ್ತಾನೆ ಇದೇ ಮಾಸ್ಕ್ ಮ್ಯಾನ್. ಚಿನ್ನಯ್ಯನನ್ನ ಬಂಧಿಸಿದಾಗ ಇಡೀ ಪ್ರಕರಣದ ಅಸಲಿಯತ್ತು ಬಯಲಾಗುತ್ತೆ. ಯಾರ್ಯಾರು ಯಾರನ್ನ ಇಲ್ಲಿ ತಲೆ ಕೆಡಿಸಿದ್ರು, ಯಾರ್ಯಾರು ಹೇಗೆಲ್ಲ ಏನು ಷಡ್ಯಂತ್ರ ಹೂಡಿದ್ರು ಅನ್ನುವಂಥದ್ದೆಲ್ಲವೂ ಕೂಡ ಚಿನ್ನಯ್ಯನ ಬಂಧನ ಆದ ನಂತರ ಆತ ಬಾಯ್ಬಿಟ್ಟಾಗ ಎಲ್ಲ ಸತ್ಯ ಹೊರಬರುತ್ತೆ. ತನಿಖೆ ಮುಂದುವರಿದಂತೆ ಬುರುಡೆ ಗ್ಯಾಂಗ್ನ ಬಣ್ಣ ಬಯಲಾಗುತ್ತೆ. ಬಲೆಗೆ ಬೀಳುವ ಭಯದಿಂದ ಪಾರಾಗೋದಕ್ಕೆ ಇವರು ಏನೆಲ್ಲ ಪ್ಲಾನ್ ಮಾಡಿದ್ರು ಅನ್ನೋದು ಪಟ್ಟಾ ಬಯಲಾಗುತ್ತೆ. ಈಗ ಇದರಿಂದ ಪಾರಾಗೋದಕ್ಕೆ ಇಡೀ ಕೇಸನ್ನ ರದ್ದು ಮಾಡಿ ಅಂತೇಳಿ ಅರ್ಜಿಯನ್ನು ಸಲ್ಲಿಸಿದೆ. ಇವತ್ತು ಕೋರ್ಟ್ ಈ ವಿಚಾರವಾಗಿ ವಿಚಾರಣೆಯನ್ನು ಕೂಡ ಮಾಡಿದೆ. ಈ ಬುರುಡೆ ಗ್ಯಾಂಗ್ನ ಕಳ್ಳಾಟ ಹೇಗೆಲ್ಲ ಬಯಲಾಯಿತು ಅನ್ನೋದನ್ನ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ಮತ್ತೆ ಹೇಗೆ ಇವರು ಕಳ್ಳಾಟ ಆಡಿದ್ರು ಅಂತ ಹೇಳಿ ನೋಡ್ತಾ ಹೋಗೋಣ. ದೂರು ದಾಖಲಿಸಿ ತನಿಖೆ ನಡೆಸುವಂತೆ ಕೋರ್ಟ್ಗೆ ಮನವಿ ಮಾಡಿದ್ದು ಕೂಡ ಇದೇ ಬುರುಡೆ ಗ್ಯಾಂಗ್. ಚಿನ್ನಯ್ಯನನ್ನ ಬೆಂಬಲಿಸಿ ತನಿಖೆ ನಡೆಸುವಂತೆ ಒತ್ತಡ ಹೇರಿದ್ದು ಕೂಡ ಇದೇ ಬುರುಡೆ ಗ್ಯಾಂಗ್.
ತಿಮರೋಡಿ ಮಟ್ಟಣ್ಣನವರ್ ಜಯಂತ್ ಮತ್ತಿತರರಿಂದ ಒತ್ತಡ ಹಾಕಿಸಿದ್ದೂ ಕೂಡ ಇವರ ತಂತ್ರವೇ. ಪ್ರಕರಣದ ತನಿಖೆಗೆ ಆಗ್ರಹಿಸಿ ಆನ್ಲೈನ್ನಲ್ಲಿ ಅಭಿಯಾನವನ್ನ ಮಾಡಿದ್ದು ಕೂಡ ಇದೇ ಬುರುಡೆ ಗ್ಯಾಂಗ್ನ ಸದಸ್ಯರು. ಪ್ರಕರಣದ ತನಿಖೆಗಾಗಿ ಎಸ್ಐಟಿ ರಚಿಸಿದ ಸಿದ್ದರಾಮಯ್ಯ ಆ ನಂತರ ಇದರ ತನಿಖೆ ಎಸ್ಐಟಿ ಮಾಡುತ್ತೆ. ದಿನಕ್ಕೊಂದು ಜಾಗವನ್ನ ತೋರಿಸ್ತಾ ಇದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಸಂಪೂರ್ಣ ಡೈರೆಕ್ಟ್ ಮಾಡಿದ್ದು ಕೂಡ ಇದೇ ಬುರುಡೆ ಗ್ಯಾಂಗ್. ಒಟ್ಟು 15 ಸ್ಥಳಗಳನ್ನ ಮಾರ್ಕ್ ಮಾಡಿದ ಎಸ್ಐಟಿ ತಂಡ ಒಂದೊಂದು ಸ್ಥಳದಲ್ಲೂ ಕೂಡ ಉತ್ಖನನ ಕಾರ್ಯವನ್ನು ಕೂಡ ಮಾಡಿಸಿತ್ತು. ಒಂದೊಂದು ಗುಂಡಿ ಅಗೆದಾಗ್ಲೂ ಕೂಡ ಏನ್ ಸಿಗುತ್ತೆ ಎಂಬ ಕುತೂಹಲವೂ ಎಲ್ಲರಲ್ಲಿ ಇತ್ತು. ಇವರೇ ಹೇಳಿದ್ದು ಸತ್ಯ ಅಂತೇಳಿ ಎಲ್ಲರೂ ಅಂದ್ಕೊಂಡಿದ್ವಿ. 5 ಗುಂಡಿ ಅಗೆಯೋವರೆಗೂ ಕೂಡ ಶವದ ಯಾವ ಕುರುಹು ಕೂಡ ಸಿಗ್ಲಿಲ್ಲ. ಆದ್ರೆ ಪ್ಯಾನ್ ಕಾರ್ಡ್, ಡೆಬಿಟ್ ಕಾರ್ಡ್, ಕೆಲ ಮೂಳೆಗಳು ಕೆಲ ಗುಂಡಿಗಳನ್ನ ಅಗೆದಾಗ ಪತ್ತೆಯಾಗುತ್ತೆ. 16 ಅಡಿ ಅಗೆದ್ರು ಏನೂ ಸಿಗದಿದ್ದಕ್ಕೆ ರೇಡಾರ್ ಅನ್ನ ಬಳಸಿ ಆನಂತರ ತಲಾಶ್ ಮಾಡ್ತಾರೆ. ಗಟ್ಟಿ ಸಾಕ್ಷಿ ಸಿಗದಿದ್ದಾಗ ಉಲ್ಟಾ ಹೊಡೆಯುತ್ತಾನೆ ಇದೇ ಮಾಸ್ಕ್ ಮ್ಯಾನ್. ಚಿನ್ನಯ್ಯನನ್ನ ಬಂಧಿಸಿದಾಗ ಇಡೀ ಪ್ರಕರಣದ ಅಸಲಿಯತ್ತು ಬಯಲಾಗುತ್ತೆ. ಯಾರ್ಯಾರು ಯಾರನ್ನ ಇಲ್ಲಿ ತಲೆ ಕೆಡಿಸಿದ್ರು, ಯಾರ್ಯಾರು ಹೇಗೆಲ್ಲ ಏನು ಷಡ್ಯಂತ್ರ ಹೂಡಿದ್ರು ಅನ್ನುವಂಥದ್ದೆಲ್ಲವೂ ಕೂಡ ಚಿನ್ನಯ್ಯನ ಬಂಧನ ಆದ ನಂತರ ಆತ ಬಾಯ್ಬಿಟ್ಟಾಗ ಎಲ್ಲ ಸತ್ಯ ಹೊರಬರುತ್ತೆ. ತನಿಖೆ ಮುಂದುವರಿದಂತೆ ಬುರುಡೆ ಗ್ಯಾಂಗ್ನ ಬಣ್ಣ ಬಯಲಾಗುತ್ತೆ. ಬಲೆಗೆ ಬೀಳುವ ಭಯದಿಂದ ಪಾರಾಗೋದಕ್ಕೆ ಇವರು ಏನೆಲ್ಲ ಪ್ಲಾನ್ ಮಾಡಿದ್ರು ಅನ್ನೋದು ಬಟ್ಟ ಬಯಲಾಗುತ್ತೆ. ಈಗ ಇದರಿಂದ ಪಾರಾಗೋದಕ್ಕೆ ಇಡೀ ಕೇಸನ್ನ ರದ್ದು ಮಾಡಿ ಅಂತೇಳಿ ಅರ್ಜಿಯನ್ನು ಸಲ್ಲಿಸಿದೆ. ಇವತ್ತು ಕೋರ್ಟ್ ಈ ವಿಚಾರವಾಗಿ ವಿಚಾರಣೆಯನ್ನು ಕೂಡ ಮಾಡಿದೆ. ಈ ಬುರುಡೆ ಗ್ಯಾಂಗ್ನ ಕಳ್ಳಾಟ ಹೇಗೆಲ್ಲ ಬಯಲಾಯಿತು ಅನ್ನೋದನ್ನ 1 by 1 ನಾವು ನೋಡ್ತಾ ಹೋಗೋಣ. ಮತ್ತೆ ಹೇಗೆ ಇವರು ಕಳ್ಳಾಟ ಆಡಿದ್ರು ಅಂತ ಹೇಳಿ ನೋಡ್ತಾ ಹೋಗೋಣ. ದೂರು ದಾಖಲಿಸಿ ತನಿಖೆ ನಡೆಸುವಂತೆ ಕೋರ್ಟ್ಗೆ ಮನವಿ ಮಾಡಿದ್ದು ಕೂಡ ಇದೇ ಬುರುಡೆ ಗ್ಯಾಂಗ್. ಚಿನ್ನಯ್ಯನನ್ನ ಬೆಂಬಲಿಸಿ ತನಿಖೆ ನಡೆಸುವಂತೆ ಒತ್ತಡ ಹೇರಿದ್ದು ಕೂಡ ಇದೇ ಬುರುಡೆ ಗ್ಯಾಂಗ್. ತಿಮರೋಡಿ ಮಟ್ಟಣ್ಣನವರ್ ಜಯಂತ್ ಮತ್ತಿತರರಿಂದ ಒತ್ತಡ ಹಾಕಿಸಿದ್ದೂ ಕೂಡ ಇವರ ತಂತ್ರವೇ. ಪ್ರಕರಣದ ತನಿಖೆಗೆ ಆಗ್ರಹಿಸಿ ಆನ್ಲೈನ್ನಲ್ಲಿ ಅಭಿಯಾನವನ್ನ ಮಾಡಿದ್ದು ಕೂಡ ಇದೇ ಬುರುಡೆ ಗ್ಯಾಂಗ್ನ ಸದಸ್ಯರು. ಪ್ರಕರಣದ ತನಿಖೆಗಾಗಿ ಎಸ್ಐಟಿ ರಚಿಸಿದ ಸಿದ್ದರಾಮಯ್ಯ ಆ ನಂತರ ಇದರ ತನಿಖೆ ಎಸ್ಐಟಿ ಮಾಡುತ್ತೆ. ದಿನಕ್ಕೊಂದು ಜಾಗವನ್ನ ತೋರಿಸ್ತಾ ಇದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಸಂಪೂರ್ಣ ಡೈರೆಕ್ಟ್ ಮಾಡಿದ್ದು ಕೂಡ ಇದೇ ಬುರುಡೆ ಗ್ಯಾಂಗ್. ಒಟ್ಟು 15 ಸ್ಥಳಗಳನ್ನ ಮಾರ್ಕ್ ಮಾಡಿದ ಎಸ್ಐಟಿ ತಂಡ ಒಂದೊಂದು ಸ್ಥಳದಲ್ಲೂ ಕೂಡ ಉತ್ಖನನ ಕಾರ್ಯವನ್ನು ಕೂಡ ಮಾಡಿಸಿತ್ತು. ಒಂದೊಂದು ಗುಂಡಿ ಅಗೆದಾಗ್ಲೂ ಕೂಡ ಏನ್ ಸಿಗುತ್ತೆ ಎಂಬ ಕುತೂಹಲವೂ ಎಲ್ಲರಲ್ಲಿ ಇತ್ತು. ಇವರೇ ಹೇಳಿದ್ದು ಸತ್ಯ ಅಂತೇಳಿ ಎಲ್ಲರೂ ಅಂದ್ಕೊಂಡಿದ್ವಿ. 5 ಗುಂಡಿ ಅಗೆಯೋವರೆಗೂ ಕೂಡ ಶವದ ಯಾವ ಕುರುಹು ಕೂಡ ಸಿಗ್ಲಿಲ್ಲ. ಆದ್ರೆ ಪ್ಯಾನ್ ಕಾರ್ಡ್, ಡೆಬಿಟ್ ಕಾರ್ಡ್, ಕೆಲ ಮೂಳೆಗಳು ಕೆಲ ಗುಂಡಿಗಳನ್ನ ಅಗೆದಾಗ ಪತ್ತೆಯಾಗುತ್ತೆ. 16 ಅಡಿ ಅಗೆದ್ರು ಏನೂ ಸಿಗದಿದ್ದಕ್ಕೆ ರೇಡಾರ್ ಅನ್ನ ಬಳಸಿ ಆನಂತರ ತಲಾಶ್ ಮಾಡ್ತಾರೆ. ಗಟ್ಟಿ ಸಾಕ್ಷಿ ಸಿಗದಿದ್ದಾಗ ಉಲ್ಟಾ ಹೊಡೆಯುತ್ತಾನೆ ಇದೇ ಮಾಸ್ಕ್ ಮ್ಯಾನ್. ಚಿನ್ನಯ್ಯನನ್ನ ಬಂಧಿಸಿದಾಗ ಇಡೀ ಪ್ರಕರಣದ ಅಸಲಿಯತ್ತು ಬಯಲಾಗುತ್ತೆ. ಯಾರ್ಯಾರು ಯಾರನ್ನ ಇಲ್ಲಿ ತಲೆ ಕೆಡಿಸಿದ್ರು, ಯಾರ್ಯಾರು ಹೇಗೆಲ್ಲ ಏನು ಷಡ್ಯಂತ್ರ ಹೂಡಿದ್ರು ಅನ್ನುವಂಥದ್ದೆಲ್ಲವೂ ಕೂಡ ಚಿನ್ನಯ್ಯನ ಬಂಧನ ಆದ ನಂತರ ಆತ ಬಾಯ್ಬಿಟ್ಟಾಗ ಎಲ್ಲ ಸತ್ಯ ಹೊರಬರುತ್ತೆ. ತನಿಖೆ ಮುಂದುವರಿದಂತೆ ಬುರುಡೆ ಗ್ಯಾಂಗ್ನ ಬಣ್ಣ ಬಯಲಾಗುತ್ತೆ. ಬಲೆಗೆ ಬೀಳುವ ಭಯದಿಂದ ಪಾರಾಗೋದಕ್ಕೆ ಇವರು ಏನೆಲ್ಲ ಪ್ಲಾನ್ ಮಾಡಿದ್ರು ಅನ್ನೋದು ಬಟ್ಟ ಬಯಲಾಗುತ್ತೆ. ಈಗ ಇದರಿಂದ ಪಾರಾಗೋದಕ್ಕೆ ಇಡೀ ಕೇಸನ್ನ ರದ್ದು ಮಾಡಿ ಅಂತೇಳಿ ಅರ್ಜಿಯನ್ನು ಸಲ್ಲಿಸಿದೆ. ಇವತ್ತು ಕೋರ್ಟ್ ಈ ವಿಚಾರವಾಗಿ ವಿಚಾರಣೆಯನ್ನು ಕೂಡ ಮಾಡಿದೆ.